ವರ್ಷದಲ್ಲಿ ಕೇವಲ 28 ದಿನಗಳವರೆಗೆ ಮಾತ್ರ ತೆರೆದಿರುವ ದೇವಾಲಯವೇ ಕೊಟ್ಟಿಯೂರು ದೇವಾಲಯ. ದೇಶ ವಿದೇಶಗಳಲ್ಲೂ ಬಹಳ ಪ್ರಸಿದ್ಧತೆಯನ್ನು ಪಡೆದ ದೇವಾಲಯವಾಗಿದೆ. ಇದು ದೇವರ ನಾಡು ಎಂದು ಕರೆಯಲ್ಪಡುವ ಕೇರಳದ ಕನ್ನೂರಿನ ಕೊಟ್ಟಿಯೂರು ಎಂಬ ಗ್ರಾಮದಲ್ಲಿದೆ. ಇದೊಂದು ಶಿವನ ದೇವಾಲಯವಾಗಿದ್ದು ಇದನ್ನು ದಕ್ಷಿಣ ಕಾಶಿ ಎಂದೇ ಕರೆಯುತ್ತಾರೆ. ಬಾವಲಿ ನದಿಯ ದಡದಲ್ಲಿ ದಟ್ಟ ಅರಣ್ಯದ ಕೊಳ್ಳದ ಮಧ್ಯದಲ್ಲಿರುವ ಸ್ವಯಂಭೂ ಲಿಂಗವನ್ನು ಹೊಂದಿದ್ದು ಸುತ್ತಲೂ ತಾಳೆಗರಿಗಳಿಂದ ನಿರ್ಮಿಸಲಾದ ಆಶಯಗಳನ್ನು ಹೊಂದಿದೆ. ದೇಶ ವಿದೇಶಗಳಿಂದಲೂ ಇಲ್ಲಿಗೆ ಲಕ್ಷಾನುಗಟ್ಟಲೆ ಭಕ್ತಾದಿಗಳು ಬಂದು ಶಿವನ ಆಶೀರ್ವಾದ ಪಡೆಯುತ್ತಾರೆ. ಪ್ರಸಿದ್ಧವೂ ಪವಿತ್ರವೂ ಆದ ಈ ದೇವಾಲಯವು ಇತಿಹಾಸದ ಕಥೆಯನ್ನು ಹೊಂದಿದೆ. ಇದು ದಕ್ಷನು ಯಾಗ ಮಾಡಿದ ಸ್ಥಳ ಎಂದು ಹೇಳಲಾಗ್ತದೆ. ಈ ಇತಿಹಾಸದ ಕತೆ ದಕ್ಷ ಯಾಗದೊಂದಿಗೆ ಸಂಬಂಧವನ್ನು ಹೊಂದಿದೆ. ಹಿಂದೂ ಪುರಾಣದ ಪ್ರಕಾರ ಬ್ರಹ್ಮನ ಮಗನಾದ ಪ್ರಜಾಪತಿ ದಕ್ಷನು ಶಿವನ ವಿರೋಧಿಯಾಗಿದ್ದ. ತನ್ನ ಮಗಳಾದ ಸತಿಯು ಶಿವನನ್ನು ಪ್ರೀತಿಸಿರ್ತಾಳೆ. ಭಸ್ಮಲೇಪಿತನು ಶ್ಮಶಾನವಾಸಿಯೂ ಆದಂತಹ ಶಿವನನ್ನು ತನ್ನ ಮಗಳೊಂದಿಗೆ ವಿವಾಹ ಮಾಡಿಕೊಳ್ಳಲು ಆತನು ನಿರಾಕರಿಸುತ್ತಾನೆ. ತಂದೆಯ ವಿರೋಧವನ್ನು ಲೆಕ್ಕಿಸದೆ ಸತಿಯು ಶಿವನೊಂದಿಗೆ ವಿವಾಹ ಮಾಡಿಕೊಳ್ತಾಳೆ. ಇದರಿಂದ ದಕ್ಷನು ಕೋಪಕ್ಕೆ ಒಳಗಾಗ್ತಾನೆ. ಶಿವನನ್ನು ಅವಮಾನಿಸುವ ಸಲುವಾಗಿ ಒಂದು ದಿವಸ ದಕ್ಷನು ಒಂದು ದೊಡ್ಡ ಯಾಗದ ಏರ್ಪಾಡು ಮಾಡ್ತಾನೆ. ಈ ಯಾಗಕ್ಕೆ ಆತನು ಎಲ್ಲರನ್ನ ಆಮಂತ್ರಿಸಿರ್ತಾನೆ, ಆದರೆ ಶಿವನನ್ನು ಮಾತ್ರ ಆಮಂತ್ರಿಸಿರುವುದಿಲ್ಲ. ತಂದೆಯ ಉದ್ದೇಶ ತಿಳಿಯದಂತಹ ಸತಿಯು ತನ್ನ ಪತಿಯಾದ ಶಿವನಲ್ಲಿ ತಾನು ತಂದೆಯ ಯಾಗಕ್ಕೆ ಹೋಗುವುದಾಗಿ ಕೇಳಿಕೊಳ್ತಾಳೆ. ಕರೆಯದೆ ಯಾಗಕ್ಕೆ ಹೋಗುವುದು ಸೂಕ್ತವಲ್ಲ, ಅಲ್ಲದೆ ಅಲ್ಲಿ ನಿನಗೆ ಅವಮಾನವಾದೀತು ಎಂದು ಹೇಳ್ತಾನೆ. ಆದರೂ ಸತಿ ಕೇಳಲಿಲ್ಲ. ಶಿವ ಹೇಳ್ತಾನೆ, ನೀನು ಹೋದರೆ ಆತ ನಿನ್ನನ್ನು ಒಪ್ಪಿಕೊಳ್ಬೇಕು, ಇಲ್ಲವಾದರೆ ನೀನು ಮರಳಿ ಮತ್ತೆ ಕೈಲಾಸಕ್ಕೆ ಬರಬಾರದು ಅಂತ. ಆದರೂ ಸತಿ ಯಾಗಕ್ಕೆ ಹೋಗ್ತಾಳೆ. ಅಲ್ಲಿ ದಕ್ಷನು ಎಲ್ಲರ ಎದುರು ಸತಿಗೆ ಅವಮಾನ ಮಾಡ್ತಾನೆ. ಶಿವನನ್ನು ಅವಹೇಳನ ಮಾಡ್ತಾನೆ. ತನ್ನ ಪತಿಯ ಅವಮಾನವನ್ನು ತಾಳಲಾರದಂಥ ಸತಿಯು ದಕ್ಷನು ಮಾಡುತ್ತಿರುವ ಯಾಗಕ್ಕೆ ಸ್ವಯಂ ಆಹುತಿಯಾಗ್ತಾಳೆ. ವಿಷಯ ತಿಳಿದಂತಹ ಶಿವನು ಕೋಪವೂ ದುಃಖವೂ ಕ್ರೋಧಕ್ಕೂ ಒಳಗಾಗ್ತಾನೆ. ಕ್ರೋಧದಿಂದ ತನ್ನ ಕೂದಲಿನ ಎಲೆಯೊಂದನ್ನು ಕಿತ್ತು ಬಿಸಾಡಲು ಅದರಿಂದ ವೀರಭದ್ರನು ಹುಟ್ಟಿಕೊಳ್ತಾನೆ. ಎರಡನೇ ಕೂದಲಿನ ಎಲೆಯಿಂದ ಭದ್ರಕಾಳಿ ಹುಟ್ಟಿಕೊಳ್ತಾಳೆ. ಅವರಿಗೆ ಯಾಗವನ್ನು ನಾಶಗೊಳಿಸಲು ತಿಳಿಸಲಾಗ್ತದೆ. ಅವರು ದಕ್ಷನು ಮಾಡುತ್ತಿರುವಂತಹ ಯಾಗ ಸ್ಥಳಕ್ಕೆ ಬಂದು ಯಾಗವನ್ನು ನಾಶಗೊಳಿಸ್ತಾರೆ. ಹಾಗೂ ವೀರಭದ್ರನು ಕ್ರೋಧದಿಂದ ದಕ್ಷನ ತಲೆಯನ್ನು ಕಡಿದು ಅದನ್ನು ಯಾಗಕ್ಕೆ ಹಾಕ್ತಾನೆ. ದಕ್ಷನ ತಲೆ ಸುಟ್ಟು ಭಸ್ಮವಾಗ್ತದೆ. ಇತ್ತ ವೀರಭದ್ರನ್ ಮಹಾಕಾಳಿಯ ಕ್ರೋಧಕ್ಕೆ ಯಾಗ ಎಲ್ಲ ನಾಶಗೊಳ್ತದೆ. ಶಿವನು ಕ್ರೋಧದಿಂದ ತಾಂಡವನ್ನಾಡಲು ಇಡೀ ಜಗತ್ತೇ ವಿನಾಶದ ಅಂಚಿಗೆ ಹೋಗ್ತದೆ. ಇದನ್ನು ತಿಳಿದಂತಹ ಬ್ರಹ್ಮ, ವಿಷ್ಣು ಹಾಗೂ ದೇವಾನುಗಣಗಳು ಶಿವನ ಬಳಿಗೆ ಬಂದು ಆತನನ್ನು ಶಾಂತಗೊಳಿಸ್ತಾರೆ. ಶಾಂತಗೊಂಡಂತಹ ಶಿವನು ದಕ್ಷನು ಯಾಗ ಮಾಡುವ ಸ್ಥಳಕ್ಕೆ ಬಂದು ಆಡಿನ ತಲೆಯೊಂದನ್ನು ದಕ್ಷನ ಶರೀರಕ್ಕೆ ಜೋಡಿಸಿ ದಕ್ಷನಿಗೆ ಮರುಜನ್ಮವನ್ನು ನೀಡ್ತಾನೆ. ದಕ್ಷನಿಗೆ ತಾನು ಮಾಡಿದ ತಪ್ಪು ಮತ್ತು ಅಹಂಕಾರದ ಅರಿವಾಗ್ತದೆ. ಬಳಿಕ ಯಾಗವನ್ನು ಆತ ಪೂರ್ತಿಗೊಳಿಸ್ತಾನೆ. ದಕ್ಷ ಯಾಗ ಮಾಡಿದ ಸ್ಥಳವೇ ಈ ಕೊಟ್ಟಿಯೂರು ಆಗಿದೆ. ಮುಂದೆ ಈ ಸ್ಥಳದಲ್ಲಿ ದಟ್ಟ ಅರಣ್ಯ ಬೆಳೆದು ಒಂದು ದಿವಸ ಒಬ್ಬ ಬೇಟೆಗಾರ ಬೇಟೆಯಾಡಲು ಬರುತ್ತಿರುವಾಗ ತನ್ನ ಬಾಣವನ್ನು ಒಂದು ಕಲ್ಲಿನಲ್ಲಿ ಚೂಪು ಮಾಡುವುದಕ್ಕಾಗಿ ತಿಕ್ತಾನೆ. ತಿಕ್ಕಿದಾಗ ಆ ಕಲ್ಲಿನಿಂದ ತನ್ನಷ್ಟಕ್ಕೆ ರಕ್ತ ಹರಿಯಲು ಪ್ರಾರಂಭವಾಯಿತು. ಆಶ್ಚರ್ಯಗೊಂಡಂತಹ ಬೇಟೆಗಾರ ಕೂಡಲೇ ಈ ಅದ್ಭುತ ವಿಷಯವನ್ನು ಪಂಡಿತರಿಗೆ ತಿಳಿಸ್ತಾನೆ. ತಾಂತ್ರಿಕ ವಿದ್ಯೆಯಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದಂತಹ ಪಂಡಿತರಿಗೆ ತನ್ನ ದಿವ್ಯ ದೃಷ್ಟಿಯ ದರ್ಶನವಾಯಿತು. ಆ ಸ್ಥಳದಲ್ಲಿ ಒಂದು ಸ್ವಯಂಭೂ ಲಿಂಗ ಇದೆ ಎಂದು ಅವರಿಗೆ ತಿಳಿಯಿತು. ನಾಯರ್ ಕುಟುಂಬಗಳನ್ನು ಬರ ಹೇಳಿದರು. ಅವರೆಲ್ಲ ಬಂದು ರಕ್ತ ಹರಿಯುತ್ತಿರುವ ಕಲ್ಲನ್ನು ನೋಡ್ತಾರೆ. ನೀರು, ತುಪ್ಪ, ಹಾಲು ಯಾವುದು ಹಾಕಿ ತೊಳೆದರೂ ಕೂಡ ರಕ್ತ ಹರಿಯುವುದು ನಿಲ್ಲಲೇ ಇಲ್ಲ. ಕೊನೆಗೆ ಎಳನೀರಿನಿಂದ ತೊಳೆದಾಗ ಮಾತ್ರವೇ ರಕ್ತ ಹರಿಯುವುದು ನಿಂತಿತು. ಜ್ಯೋತಿಷಿಯ ಒಟ್ಟಿಗೆ ಕೂಡಿ ನೋಡಿದಾಗ ಸತ್ಯ ತಿಳಿಯಿತು. ದಕ್ಷ ಯಾಗ ನಡೆದ
ಪುಣ್ಯ ಭೂಮಿಯಾಗಿದೆ. ಸತಿದೇವಿ ಆತ್ಮಾಹುತಿ ಮಾಡಿದ ಸ್ಥಳದ ಹತ್ತಿರ ಶಿವಭಗವಾನ್ ಸ್ವಯಂಭೂಲಿಂಗ ರೂಪದಲ್ಲಿ ಪ್ರತ್ಯಕ್ಷಗೊಂಡಿದ್ದಾನೆ. ಬಳಿಕ ಆದಿಶಂಕರಾಚಾರ್ಯರು ದೇವಾಲಯದ ವಿಧಿವಿಧಾನಗಳನ್ನು ರೂಪಿಸ್ತಾರೆ. ಸ್ವಯಂಭೂಲಿಂಗ ಇರುವ ಸ್ಥಳ ಅಕ್ಕರೆ ಕೊಟ್ಟಿಯೂರು ಎಂದು, ನಿತ್ಯ ಪೂಜೆಗಳಿಗಾಗಿ ಸ್ಥಾಪಿಸಲ್ಪಟ್ಟ ಸ್ಥಳ ಇಕ್ಕರೆ ಕೊಟ್ಟಿಯೂರು ಎಂದು ತಿಳಿಯಲಾಯಿತು. ಇಕ್ಕರೆ ಕೊಟ್ಟಿಯೂರು ಇಲ್ಲಿ ತ್ರಿಚೇರುಮನ ಕ್ಷೇತ್ರವು ನಿರ್ಮಿಸಲಾಯಿತು. ಇದು ಬಾವಲಿ ನದಿಯ ಪಶ್ಚಿಮ ಭಾಗದಲ್ಲಿದೆ. ಇಲ್ಲಿ ವೈಶಾಖ ಮಾಸದ 28 ದಿವಸ ಬಿಟ್ಟು ಉಳಿದ ಎಲ್ಲ ದಿವಸಗಳಲ್ಲಿ ನಿತ್ಯ ಪೂಜೆ ನಡೆಯುತ್ತದೆ. ಇಕ್ಕರೆ ಕೊಟ್ಟಿಯೂರಿನಲ್ಲಿ ವಿಗ್ರಹವನ್ನು ಮಹರ್ಷಿ ಪರಶುರಾಮರು ನಿರ್ಮಿಸಿದ್ದಾರೆ. ಭಕ್ತರಿಗೆ ವರ್ಷ ಪೂರ್ತಿ ಮಹಾದೇವನನ್ನು ಆರಾಧಿಸಲಿರುವ ಸೌಕರ್ಯವನ್ನು ಒದಗಿಸುವುದಾಗಿದೆ ಇದರ ಉದ್ದೇಶ. ಇಕ್ಕರೆ ಕೊಟ್ಟಿಯೂರಿನಲ್ಲಿ ಬ್ರಹ್ಮದೇವನು ವಿಷ್ಣುದೇವನು ಸನ್ನಿಹಿತರಾಗಿದ್ದಾರೆಂದು ವಿಶ್ವಾಸಿಸಲಾಗಿದೆ. ಕಲಿಯು ಪರಶುರಾಮರೊಂದಿಗೆ ತಾನು ಒಮ್ಮೆಯೂ ಈ ಕ್ಷೇತ್ರದ ಒಳಗೆ ಪ್ರವೇಶಿಸುವುದಿಲ್ಲ ಎಂದು ಮಾತು ಕೊಟ್ಟಿರುವುದರಿಂದ ಕಲಿಯುಗದ ದುಷ್ಫಲಗಳಿಂದ ಭಕ್ತರಿಗೆ ಸಂರಕ್ಷಣೆ ನೀಡುವ ಭೂಮಿಯಲ್ಲಿರುವಂತಹ ಏಕೈಕ ಸ್ಥಳವಾಗಿದೆ ಈ ಕ್ಷೇತ್ರ ಎಂದು ತಿಳಿಯಲ್ಪಡುತ್ತದೆ. ಬಾವಲಿ ನದಿಯ ಪೂರ್ವ ಭಾಗದಲ್ಲಿ ಅಕ್ಕರೆ ಕೊಟ್ಟಿಯೂರಿದೆ. ಇಲ್ಲಿ ಸ್ವಯಂಭೂಲಿಂಗವು ಅರಣ್ಯದ ಕೊಳದ ಮಧ್ಯದಲ್ಲಿ ನದಿ ಕಲ್ಲುಗಳಿಂದ ಎತ್ತರಿಸಿದ ವೇದಿಕೆಯ ಮೇಲೆ ಇರಿಸಲಾಗಿದೆ. ಅಕ್ಕರೆ ಕೊಟ್ಟಿಯೂರಿನಲ್ಲಿ ವೈಶಾಖ ಮಾಸದ 28 ದಿವಸಗಳ ಕಾಲ ವೈಶಾಖ ಮಹೋತ್ಸವವೆಂದು ಆಚರಿಸಲ್ಪಡುವುದು. ಇಲ್ಲಿ ಕೆಲವು ದಿನಗಳ ಕಾಲ ಹೆಂಗಸರಿಗೆ ಪ್ರವೇಶವಿರುವುದಿಲ್ಲ. ವೈಶಾಖ ಮಹೋತ್ಸವವು ನೆಯ್ಯಾಟಂನೊಂದಿಗೆ ಪ್ರಾರಂಭವಾಗಿ ಎಳನೀರಾಟಂನೊಂದಿಗೆ ಕೊನೆಗೊಳ್ಳುತ್ತದೆ. ಈ ಸಮಯದಲ್ಲಿ ಇಕ್ಕರೆ ಕೊಟ್ಟಿಯೂರು ಮುಚ್ಚಿರುತ್ತದೆ. ಇದಾಗಿದೆ ದಕ್ಷಿಣ ಕಾಶಿ ಎಂದು ತಿಳಿಯಲ್ಪಡುವ ದಕ್ಷಯಾಗ ನಡೆದ ಸ್ಥಳ ಕೊಟ್ಟಿಯೂರು ಕ್ಷೇತ್ರದ ಕತೆ.